ಗೋವಿಂದರಾಜ್ ಸರ್, ಈಗ ನನ್ನ ಹತ್ರ ನೆಹರು ಯುಗದಲ್ಲಿ ಆಗಿದ್ದೇನು, ಮೋದಿ ಯುಗದಲ್ಲಿ ಆಗಿದ್ದೇನು ಅನ್ನೋದು ಇದೆ. ಸೊ ಮೋದಿ ಯುಗದಲ್ಲಿ ಡಿಜಿಟಲ್ ಇಂಡಿಯಾ, ಖಾಸಗಿ ಸ್ಟಾರ್ಟಪ್ಗಳು, ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ, 370 ವಿಧಿ ರದ್ದು, ಅದು ಐಡಿಯಾಲಜಿಕಲ್. ಕ್ವಾಡ್ ಮೈತ್ರಿಕೂಟಕ್ಕೆ ಸೇರ್ಪಡೆ, ಅಮೆರಿಕಾದೊಂದಿಗೆ ಸ್ನೇಹ, ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ತಟಸ್ಥ ನಿಲುವು, ಇದೆಲ್ಲ ಸಾಧನೆ. ಕೋವಿಡ್ಗೆ ಸ್ವದೇಶಿ ಲಸಿಕೆ ಉತ್ಪಾದನೆ, ಚೀನಾ ಆ್ಯಪ್ಗಳ ಬ್ಯಾನ್, ಕಪ್ಪು ಹಣ ಮತ್ತು ಭಯೋತ್ಪಾದನೆಗೆ ಲಗಾಮು ಹಾಕಲು ನೋಟ್ ರದ್ದತಿ, ಅಯೋಧ್ಯೆ ಮಂದಿರ ನಿರ್ಮಾಣ, ಸಿಎ ಜಾರಿ. ಏನು ಸರ್, ನಾನು ತುಂಬ ಇಂಟ್ರೆಸ್ಟಿಂಗ್ ಏನೂ ಇರಲಿಲ್ಲ, ಅದಕ್ಕೆ ಸುಮ್ಮನೆ ಅದು ಹೇಳಿ ನೀವು. ಇಂಟ್ರೆಸ್ಟಿಂಗು ಜನರಿಗೆ ತಲುಪಿದೆ ಮೇಡಮ್. ಯಾವ ರೀತಿಯಾದ ದೇಶ ಅಭಿವೃದ್ಧಿ ಆಗ್ತಾ ಇದೆ, ಜನರಿಗೆ ಯಾವ ರೀತಿಯಾದ ಒಂದು ಕೆಲಸ ಕಾರ್ಯಗಳು ಅನುಕೂಲ ಆಗ್ತಾ ಇದೆ, ಅವ್ರಿಗೆ ತಲುಪ್ತಾ ಇದೆ. ಹೌದು. ಈಗ ನಿಮ್ಮೂರಲ್ಲಿ ಮೇಡಮ್ ಮೊದ್ಲು ರಸ್ತೆ ಅನ್ನೋದು ಜಲ್ಲಿ ರಸ್ತೆ ಐತಾ ಮಣ್ಣು ರಸ್ತೆ ಐತಾ ಹೇಳಿ? ನಿಮ್ಮೂರ್ಗೆ ಹೋಗ್ಬೇಕಾದಾಗ ನೀವು ಹೈವೇನಲ್ಲಿ ಯಾವ ರೀತಿ ರಸ್ತೆ ಇತ್ತು? ಇತ್ತೀಚೆಗೆ ನನಗೂ ದೇಶಪಾಂಡೆ ಅವ್ರಿಗೂ ಒಂದು ದೊಡ್ಡ ಯುದ್ಧ ಆಯ್ತು. ಹೇಳಿ ಮೇಡಮ್. ಎದಕ್ಕಾಯ್ತು ಗೊತ್ತಾ? ಅಲ್ಲ ಗೊತ್ತು, ನೀವು ಕೇಳಿದಂತ ಪ್ರಶ್ನೆ ಒಂದು ಹಾಸ್ಪಿಟಲ್ ವಿಚಾರವಾಗಿ ಏನು ಅನ್ನೋದು ನನಗೂ ಗೊತ್ತಿದೆ. ರಸ್ತೆ ಇರ್ಲಿ ಕೇಳಿ, ನನಗೆ ಅದಕ್ಕಲ್ಲ ಮೇಡಮ್. ರಸ್ತೆ ನೀವು ಹೇಳಿದ್ರಲ್ಲ, ರಸ್ತೆ ಈಗ ಆ ರಸ್ತೆ. ಆಮೇಲೆ ನಿಮ್ಗೆ ಗೊತ್ತಿಲ್ಲ ನಾನು ಹುಟ್ಟಿ ಬೆಳೆದಿದ್ದೆ ಎಲ್ಲಿ ಅಂತ. ಕರ್ನಾಟಕ ಅಂತ ಗೊತ್ತು. ಉತ್ತರ ಕನ್ನಡ ಜಿಲ್ಲೆ ನಮ್ದು. ನಾನು ಹುಟ್ಟಿ ಬೆಳೆದಿದ್ದು ಕರ್ನಾಟಕ ಪವರ್ ಕಾರ್ಪೊರೇಷನ್ ಕಾಲೋನಿಯಲ್ಲಿ. ಸೊ ಹಿಂಗಾಗಿ 24x7 ವರ್ಷದ ಎಲ್ಲಾ ದಿನಗಳಲ್ಲೂ ಉತ್ತಮ ರಸ್ತೆ. ಹುಟ್ಟದಾಗಿಂದ ಸೊ ಹಂಗ ಆ ದೀಪದ ಬೆಳಕನ್ನ ಉತ್ಪಾದನೆ ಮಾಡುವಂತಹ ಜಾಗದಲ್ಲೇ ಹುಟ್ಟು ಬೆಳೆದವಳು ನಾನು. ಖಂಡಿತ. ನೀವು ನನಗೆ ಕೇಳೋದು ಬೇಡ, ಯಾಕೆಂತಂದ್ರೆ ನಾನು ಹುಟ್ಟಿ ಬೆಳೆದ ಪರಿಸರ ಚೆನ್ನಾಗಿತ್ತು. ನಿಮ್ಮೂರ್ಗೆ ಹೋಗ್ಬೇಕಾದ್ರೆ 10 ಅವರ್ ಹೋಗ್ತಿದ್ದೆ, ಇವತ್ತು 5 ಅವರ್ ರೀಚ್ ಆಗ್ತೀರಾ ಇಲ್ವಾ? ಒಂದು ಬದಲಾವಣೆ ಆಗಿದೆ ಇಲ್ವಾ? ಈಗ ನಾವು ಮೂರಿಗೆ ಕರೆಂಟ್ ಬರೋದಕ್ಕೆ ಕರೆಂಟ್ ಇರಲಿಲ್ಲ, ಕರೆಂಟ್ ಬರುವಂತ ಕೆಲಸ ಆಗಿದ್ದು. ಇವತ್ತು ಪ್ರತಿಯೊಂದು ಮನೆಗೂ ನಾವು ಚಕ್ರಿ ಬಂಡಿಯಲ್ಲಿ ಓಡಾಡ್ತಾ ಇದ್ವಿ. ಬದಲಾವಣೆ. ನೀವು ಸರ್ ಬಸ್ ನೋಡಿದ್ರ ಜೀವನದಲ್ಲಿ? ನೀವು ಯಾವ ಸರ್ ನೋಡಿದ್ದು? ಈಗ 2012 ಫಸ್ಟ್ ಬಸ್ ನೋಡಿದ್ದು ನಾನು. ನೋಡಿ ಮೇಡಮ್, ನಿಮ್ಗೆ ಮೊದಲು ಚಕ್ರಿ ಬಂಡಿಯಲ್ಲಿ ಓಡಾಡ್ತಿದ್ರ ಸರ್? ಟ್ರೈನ್ ನೋಡಿದ್ದೆ ಯಾವಾಗ ಸರ್ ನೀವು ಫಸ್ಟ್? ಇವತ್ತು ಒಂದು ವಿಲೇಜ್ ಕನೆಕ್ಟ್ ಮಾಡೋದಕ್ಕೆ ರಸ್ತೆಗಳೇ ಇಂಪಾರ್ಟೆಂಟ್. ಸರ್ ಈಗ ನಾವು ಹೇಳ್ತೀವಿ ರೋಟಿ ಕಪಡ ಮಕಾನ್ ಅನ್ನೋದು ಸ್ವಾತಂತ್ರ್ಯ ಪೂರ್ವದಿಂದ ಇಲ್ಲಿಯವರೆಗೆ ಅದು ನಿರಂತರವಾದಂತಹ ಪ್ರಕ್ರಿಯೆ. ರಸ್ತೆ, ಮೂಲಭೂತ ಸೌಕರ್ಯ, ನಿರಂತರ ಪ್ರಕ್ರಿಯೆ. ನರೇಂದ್ರ ಮೋದಿ ಅವರನ್ನ ಮುಂದಿನ ಜನರೇಷನ್ ನೆನಪಿಟ್ಟುಕೊಳ್ಳುವಂತ ಒಂದು ಏನಾದ್ರೂ ಹೇಳಿ. ಒಂದು ದೊಡ್ಡ 65 ವರ್ಷ ಯಾಕೆ ಅಷ್ಟೊಂದು ಸಮಯ ಬೇಕಾಯ್ತು ಅವಾಗ ಮಾಡೋದಕ್ಕೆ? ಏನ್ 65 ವರ್ಷ? ರಸ್ತೆಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ. ಯಾಕೆ ರಸ್ತೆಗಳು ಇರ್ಲಿಲ್ವ 65 ವರ್ಷ? ಎಲ್ಲಿತ್ತು ಮೇಡಮ್? ಯಾವ ರೀತಿ ರಸ್ತೆ ಇತ್ತು ಹೇಳಿ? ಯಾವ ರೀತಿ ಇತ್ತು ಅನ್ನೋದು ಬೇಕಲ್ವಾ? ಅದರ ಅಭಿವೃದ್ಧಿ ಆಗಿದೆ ಇಲ್ವಾ? ಈಗ ಪ್ರತಿ ನಿರಂತರವಾಗಿ ಕರೆಂಟ್ ಜನರಿಗೆ ತಲುಪಿಸುವಂತ ಕೆಲಸ ಆಗ್ತಾ ಇದೆ ಅಲ್ವಾ? ರೈತರಿಗೆ ಇವತ್ತು ಸೋಲಾರ್ ಹಾಕೋಣ ವ್ಯವಸ್ಥೆ ಬಂದು ಒಂದು ಹೊಸ ಟೆಕ್ನಾಲಜಿ ತಂದು ಸೋಲಾರ್ಗೆ ಒಂದು ಸಬ್ಸಿಡಿ ಕೊಟ್ಟು ರೈತರಿಗೆ ಅನುಕೂಲ ಆಗಲಿ, ಬೋರ್ವೆಲ್ ನಿರಂತರ ಓಡಬೇಕು. ಈ ರೀತಿಯ ಒಂದು ಬದಲಾವಣೆ ಆಗಿದೆ ಇಲ್ವಾ? ಸರ್ 2014ರಲ್ಲಿ ನರೇಂದ್ರ ಮೋದಿ ಅವರ ಎದುರುಗಡೆ ಇದ್ದಂತಹ ಸವಾಲುಗಳು ಯಾವುವು? ನಿರುದ್ಯೋಗ ಸಮಸ್ಯೆ ಇತ್ತು, ರೈತರ ಸಮಸ್ಯೆಗಳು ಅವ್ರ ಮುಂದೆ ಇದ್ದು, ಆರ್ಥಿಕ ಅಸಮಾನತೆ, ಭ್ರಷ್ಟಾಚಾರ, ಇವೆಲ್ಲವೂ ಕೂಡ ನರೇಂದ್ರ ಮೋದಿ ಅವರ ಮುಂದೆ ಇದ್ದಂತಹ ಸಮಸ್ಯೆಗಳು. ಭ್ರಷ್ಟಾಚಾರ ಸಂಪೂರ್ಣ ನಿಂತಿದೆಯಾ? ನಿರುದ್ಯೋಗ ಕಡಿಮೆಯಾಗಿದೆಯಾ? ಆರ್ಥಿಕ ಅಸಮಾನತೆ ಹೋಗಲಾಡಿಸಲಾಗಿದೆಯಾ? ಮತ್ತು ರೈತರ ಸಮಸ್ಯೆಗಳು ನೀಗಿದೆಯಾ? ನೋಡಿ ಮೇಡಮ್, ಈಗ ನಿರುದ್ಯೋಗ ವಿಚಾರವಾಗಿ ನಮ್ಮ ಡೇಟಾ ಪ್ರಕಾರ ಏನು 2014ಕ್ಕಿಂತ ಮುಂಚೆ ಸುಮಾರು 6.0 ಅಂತ ಅಷ್ಟು ಇರ್ತಕ್ಕಂಥ ನಿರುದ್ಯೋಗ ಸಮಸ್ಯೆ ಇವತ್ತು 3 ಪಾಯಿಂಟ್ ಚೇಂಜ್. ಆಲ್ ಟೈಮ್ ಹೈ ನಿರುದ್ಯೋಗ ಸಮಸ್ಯೆ, ಆಲ್ ಟೈಮ್ ಹೈ. ಇಷ್ಟು ಕಮ್ಮಿ ಮಾಡಿರ್ತಕ್ಕಂಥ ಆಲ್ ಟೈಮ್ ಹೈ ನಿರುದ್ಯೋಗ ಸಮಸ್ಯೆ. ಈ ದೇಶದಲ್ಲಿ ಎಲ್ಲ ವ್ಯವಸ್ಥೆಗಳು ಎಲ್ಲ ಕಡೆ ಹರಿತಾ ಇರೋದ್ರಿಂದ ನಿರುದ್ಯೋಗ ಸಮಸ್ಯೆ ಆಟೋಮೆಟಿಕ್ ಆಗಿ ಕಮ್ಮಿ ಆಗಿದೆ. ಯಾರು ಸರ್ ನಿಮ್ಗೆ ಅಂಕಿ ಅಂಶಗಳು ಕೊಡ್ತೀರಾ? ಅವ್ರು ಯಾರು ಮೇಡಮ್? ಬಿಜೆಪಿ ಆಫೀಸಲ್ಲಿ ಕೊಡ್ತಾ ಇದ್ದೀರಾ? ಅತಿ ಹೆಚ್ಚು ನಿರುದ್ಯೋಗದ ಪ್ರಮಾಣ ಹೆಚ್ಚಾಗಿದೆ ಕಳೆದ 2-3 ವರ್ಷಗಳಲ್ಲಿ. ಈ 12 ವರ್ಷದಲ್ಲಿ ಮೇಡಮ್, ಅಲ್ಲಲ್ಲ ಕರೋನಾ ಇರ್ಬೋದು, ಇವತ್ತು ಮಧ್ಯಪ್ರಾಚ್ಯ
ಇವತ್ತು ದೇಶವನ್ನ ಹಿನ್ನಡೆಗೆ ತಗೊಂಡೋಗಿದ್ದ ಬೇರೆ ಬೇರೆ ದೇಶಗಳು ಇವತ್ತು ಯಾವ ರೀತಿಯಾಗಿ ಮೂಲೆ ಗುಂಪಾಗಿದೆ ಅಂತ ಗೊತ್ತಿದೆ. ಭ್ರಷ್ಟಾಚಾರ ಕಡಿಮೆ ಆಗಿದೆಯಾ? ಖಂಡಿತ ಆಗಿದೆ. ಯಾಕಾಗಿಲ್ಲ ಮೇಡಮ್? ವಾಷಿಂಗ್ ಪೌಡರ್ ನಿರ್ಮಾಣ ಅಲ್ಲ, ಭ್ರಷ್ಟಾಚಾರ ಕಮ್ಮಿ. ಈ ದೇಶ ಕರೆಕ್ಟ್ ಸರ್, ಭ್ರಷ್ಟಾಚಾರ ಕಡಿಮೆ ಆಗಿದೆ. ಯಾಕೆ ಅಂತಂದ್ರೆ ಸರ್, ನಿಮ್ಮ ಹತ್ರ ಒಂದು ವಾಷಿಂಗ್ ಮಷಿನ್ ಇದೆ. ಈ ದೇಶದಲ್ಲಿರುವಂತಹ ಲುಚ್ಚಗಳು, ಲಫಂಗಾಗಳು, ಭ್ರಷ್ಟಾಚಾರಿಗಳು ಮತ್ತು ದೇಶದ ಜನರ ದುಡ್ಡು ಕೊಳ್ಳೆ ಹೊಡೆದು ಅತಿ ದೊಡ್ಡ ಕ್ರಿಮಿನಲ್ಗಳಾದವರು ನಿಮ್ಮ ಪಾರ್ಟಿಗೆ ಬಂದ ತಕ್ಷಣ ನಿಮ್ಮ ವಾಷಿಂಗ್ ಮಷಿನ್ ನಲ್ಲಿ ಒಂದು ರೌಂಡ್ ತಿರುಗಿದ ತಕ್ಷಣ ಅವರು ಪರಿಶುದ್ಧರಾಗಿ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ, ಮಿನಿಸ್ಟರ್ಸ್ ಆಗ್ತಾ ಇದ್ದಾರೆ. ಹೀಗಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ತಾ ಇದೆ. ಆದರೆ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಿಲ್ಲ. ಅದು ರಿಯಾಲಿಟಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿಗೆ ಬಂದ್ಮೇಲೆ ಸರಿಯಾಗಿ ಹೋಗ್ತಾ ಇದಾರಾ ಅರ್ಥ ಮಾಡ್ಕೊಳ್ಳಿ. ಇವತ್ತು ಯಾವ ಭ್ರಷ್ಟಾಚಾರದ ಯಾವ್ದು ಮೋದಿ ಗೌರ್ಮೆಂಟ್ ವಿರುದ್ಧವಾಗಿ ಇಲ್ಲಿವರೆಗೂ 12 ವರ್ಷದಲ್ಲಿ ಯಾವ್ದಾರ ಒಂದು ದಾಖಲೆ ಇದ್ರೆ ತೋರಿಸಿ ಮೇಡಮ್. ಈ ದೇಶದಲ್ಲಿ ಮೋದಿ ಅವರ ನೇತೃತ್ವದಲ್ಲಿ ಈ ಭ್ರಷ್ಟಾಚಾರ ನಡೆದಿದೆ ಅಂದ್ಬಿಟ್ಟು ಈ ದೇಶದಲ್ಲಿ ಯಾರನ್ನ ಬೀದಿಗಿಳಿದು ಹೋರಾಟ ಮಾಡಿರ್ತಕ್ಕಂಥ ಯಾವ್ದೋ ಉದಾಹರಣೆ ಇದ್ರೆ ಹೇಳಿ. ಅದ್ಭುತ ಸಾಕ್ಷಿ, ವಿಡಿಯೋ ಇಟ್ಕೊಂಡು ಅದ್ಭುತ ಸಾಕ್ಷಿ. ನೀವು ಮಮತಾ ಬ್ಯಾನರ್ಜಿ ರಾಜ್ಯದಲ್ಲಿ ಏನ್ ಮಾಡೋರು 15 ವರ್ಷ ಹೇಳ್ತಾ ಇರೋದು. ಅಧಿಕಾರಿ ಸುವಿಂದು ಅಧಿಕಾರಿ ಯಾರು TMC ಅಲ್ಲಿ ಇದ್ರು ಮೊದಲು, ಅವ್ರ ವಿರುದ್ಧ ವಿಡಿಯೋ ಬಿಟ್ಟು ತಾವು ಸಾಕ್ಷಿ ಸಮೇತ ಪ್ರೆಸ್ ಮೀಟ್ ಮಾಡಿ ಅವರ ದುರಾಡಳಿತ, ಅವರ ಭ್ರಷ್ಟಾಚಾರವನ್ನ, ಅವರ ಲಫಂಗತನವನ್ನ ಇದೆ ತಾವು ತೋರಿಸಿದ್ರಿ. ಅವ್ರು ನಿಮ್ ಪಾರ್ಟಿಗೆ ಬಂದ್ಮೇಲೆ ನೀವು ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ಗರಗರ ಅಂತ ತಿರುಗಿಸ್ಬಿಟ್ಟು ಅವ್ರು ಪರಿಶುದ್ಧರನ್ನಾಗಿ ಮಾಡಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬಿಟ್ರಲ್ಲ ಸರ್. ಅವ್ರು ಪರಿಶುದ್ಧ ಆಗ್ಬೇಕು, ನಾನು ಸರಿ ಆಗ್ಬೇಕು ಅನ್ನೋ ದಾರಿಲಿ ಇವತ್ತು ನಡ್ಕೊಂತ ಇದಾರಲ್ವಾ. ನಿಮ್ ಪಾರ್ಟಿ ನಮ್ ಪಾರ್ಟಿ ನಿಮ್ ಪಾರ್ಟಿ ಅಂತಲ್ಲ ಮೇಡಮ್. ಕಾಂಗ್ರೆಸ್ ಅಲ್ಲಿ ಮೇಲಿಂದ ಕೆಳಗವ್ರಿಗೆ ತಿನ್ನೋರೇ ಇದ್ರಲ್ಲ, ಅದು ತಪ್ಪಿದೆ ಅಂತ ನೀವು ಹೇಳ್ಬೇಕು, ಖುಷಿಯಿಂದ ಹೇಳ್ಬೇಕು. ಇವತ್ತು ಅಂತ ಘಟನೆಗಳು, ಅಂತ ಭ್ರಷ್ಟಾಚಾರ ನಡೀತಾ ಇಲ್ಲಪ್ಪ. ಮೋದಿ ಅವ್ರ ಗೌರ್ಮೆಂಟ್ ಅಲ್ಲಿ ಏನೋ ವಿಚಾರನ ಮುಂದಿಡ್ಬೇಕು ಜನರ ಮುಂದೆ. ಯಾವ್ದೋ ಒಂದ್ ದಾಖಲೆ ಇದ್ರೆ ತೋರಿಸಿ, ಯಾವ್ದೋ ಹಗರಣದ ಬಗ್ಗೆ. ಕಾಂಗ್ರೆಸ್ 2004ರಿಂದ 2014ರವರೆಗೂ ಸರ್ ಹಗರಣದಲ್ಲಿ ಇರೋರೆಲ್ಲ ನಿಮ್ ಪಾರ್ಟಿಗೆ ಬಂದು ಪರಿಶುಭ್ರರಾಗ್ತಿದಾರಲ್ಲ. ಕೇಳಿದ್ರ ಮೇಡಮ್? ಎಷ್ಟು ಕೋಟಿ ಹಗರಣ ಹೇಳಿ ಮೇಡಮ್? ಅಲ್ಲ ಖುಲಾಸೆ ಮಾಡಿದೆ ಮೇಡಮ್. ಸುರೇಶ್ ಕಲ್ಮಡಿ ಕಲ್ಲಿದ್ದಲ ಹಗರಣ ಎಷ್ಟು ಕೋಟಿ ಇರ್ತಾರೆ, ಎಷ್ಟು ಲಕ್ಷ ಕೋಟಿ ಇತ್ತು ಹೇಳಿ ಮೇಡಮ್? ಹೇಳಿ ಈ ಹಗರಣ ಮಾಡಿದಾರೆ ಯಾರು? ಕಾಂಗ್ರೆಸ್ ನೇತೃತ್ವದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇದೇ ರಮೇಶ್ ಕುಮಾರ್ ಹೇಳಿದ್ರಲ್ಲ, ಮೂರು ಸರಿ ಹೋಗಿದಾರಲ್ಲ ಸರ್ ಇವತ್ತು ಮಾಡಿಟ್ಕೊಂಡಿದ್ದಾರೆ. ಹೌದು ಸರ್, ಅವರೆಲ್ಲರೂ ನಿಮ್ ಪಾರ್ಟಿಗೆ ಬಂದು ಇವತ್ತು ಚೆನ್ನಾಗಿದಾರಲ್ಲ ಮೇಡಮ್. ಚೆನ್ನಾಗಿದ್ದಾರೆ ಅಂದ್ರೆ ಬದಲಾವಣೆ. ಇವತ್ತು ದೇಶದಲ್ಲಿ ಭ್ರಷ್ಟಾಚಾರ ಮಾಡಬಾರ್ದು. ಬೇರೆ ಪಾರ್ಟಿಯಲ್ಲಿದ್ದು ನಿಮ್ ಪಾರ್ಟಿಗೆ ಬಂದ ತಕ್ಷಣ ಅವ್ರ ಸಾತ್ ಕೂನ್ ಮಾಫ್. ಇಲ್ಲ, ಒಂದ್ ನಿಮಿಷ ಕೇಳಿ ಮೇಡಮ್. ನೀವು ಹಿಂದೆ ಯಾವ ಪಕ್ಷದಲ್ಲಿ ಆಗಿದಾರ ಮಾಡಿದಾರ, ಏನ್ ಮಾಡಿದಾರ ಅಂತ ನೀವ್ ಹೇಳೋದ್ ಜನಕ್ಕೆ. ಇವತ್ ಬಂದಾದ್ಮೇಲೆ ಸರಿ ಇದಾರ ಇಲ್ವಾ ಅನ್ನೋದನ್ನ ಹೇಳ್ಬೇಕಲ್ಲ ನೀವು. ಅಲ್ಲ, ಸರಿ ಇದಾರ ಇಲ್ವಾ ಅನ್ನೋದನ್ನ ಹೇಳಿ ಜನಕ್ಕೆ ಗೊತ್ತಾಗ್ಲಿ. ನಿಮ್ಗೆ ಅರ್ಥ ಆಗ್ಬೇಕು. ಏನ್ ಲಾಜಿಕ್ ಅನ್ನು ನೀವ್ ಹೇಳಿ ಮೇಡಮ್. ಅದು